Mysuru Maharanis, I need one player into the comp box immediately. Mysuru Maharanis request you to send a one player into the comp box here, comp box. And also send the opening batters in the middle, please. Hello. Mysuru Maharanis. The players bunny. 12th man bunny. Mysuru Maharanis, last call for the captain to send a one player into the comp box immediately. Mysuru, please send one player into the comp box, please. Hello. We're all set for the game number 1 of WCPL Season 2 between Mandya Queens and Mysuru Maharanis. ಮೊದಲ ಹಂತದ ಟಾಸ್ ಅನ್ನು ಜಯಿಸಿರ್ತಕ್ಕಂತ ಮೈಸೂರು ಮಹಾರಾಣೀಸ್ elected to bat first on that occasion on strike Shruti, off the strike Tejaswini. With the ball, Unnati. All set. Oh my goodness. Dead ball declared from the umpire. Excellent take on that occasion at a cover fielder. What a grab that was. First wicket in the first ball of this tournament. And Shruti back to the pavilion. Unnati getting that breakthrough. Great catch was taken from Ruthvi Tamore on that occasion as covers. And what a grab that was. Dive forward and take an absolute stunner. And today's misser, one of the dangerous batter of Mysuru Maharanis. New batter, Kalpana walking into the middle now.
Kalpana on strike now. That was excellent delivery. Block out delivery on that occasion. Well negotiated for a quick single. And Maharani is off the mark with that single. Even Tejas Kalpana off the mark with that single. That was an excellent delivery. Targeted into the stumps. And she played towards mid-on for a single. ಮೂರನೇ ಎಸೆತಕ್ಕಾಗಿ ಮತ್ತೆ excellent delivery outside edge and ball travels towards the third man for 4 runs and tournament na ಮೊದಲ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಔಟ್ಸೈಡ್ ಎಡ್ಜ್ ಆಗೋದ್ರ ಮುಖೇನ ತೇಜಸ್ವಿನಿ ಖಾತೆಗೆ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. She tried to go for the lofted shot but gets the outside edge and travels to the third man region for 4 runs. And team moves to 5 runs at the occasion. 3 ಎಸೆತಗಳ ಮುಂದೆ 5ಕ್ಕೆ 1. 4ನೇ ಎಸೆತಕ್ಕಾಗಿ ಮತ್ತೆ ಉನ್ನತಿ. That was a low full toss. The dot on that occasion. It's out the leg stump. The wide signal from the umpire. ಅಂತಿಮ 2 ಚೆಂಡು ಮತ್ತೆ 5ನೇ ಬಾರಿ ಮತ್ತೆ ಸ್ಲೋಹರ್ ಚೆಂಡು ಬೆರಸಿನ ಹೊರತಿಗೆ ಪ್ರಯತ್ನ ಮಾಡಿದ್ರು. ಮುಖಾಂತರವಾಗಿ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 4 ಕಡದ ಸೇರ್ಪಡೆ. 2ನೇ ಬೌಂಡ್ರಿ ಕೂಡ ದಾಖಲಾತಿಯನ್ನು ಕೂಡ ಮಾಡ್ತಾ ಇದೆ. ಮುಖಾಂತರವಾಗಿ ಮೊದಲ ಪಂದ್ಯಾಟ ಆರಂಭ ಕೂಡ ಆಗಿದೆ, ಮುಂದುವರಿಕೆ ಆಗ್ತಾ ಇದೆ. ಮೊದಲ ಓವರ್ನಲ್ಲಿ 2 ಬೌಂಡ್ರಿ ಕೂಡ ದಾಖಲಾತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಮುಖಾಂತರವಾಗಿ ಒಟ್ಟಾರೆ ಮೊತ್ತ 10ಕ್ಕೆ ತಲುಪ್ತಾ ಇದೆ. 10ಕ್ಕೆ ನೋ ಲಾಸ್. ಮೊದಲ ಓವರ್ನ ಅಂತಿಮ ಚೆಂಡು ಸ್ಟಂಪ್ ಔಟ್ ಮಾಡ್ಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ನೋಮ್ಯಾನ್ಸ್ ಲ್ಯಾಂಡ್ ಟೇಪ್ ಮಿಡ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಕೂಡ ಮಾಡಿದ್ರು. ಒಂದಾಟದ ಹೆಚ್ಚುವರಿ ಮುಖಾಂತರವಾಗಿ ಮೊದಲ ಓವರ್ನ ಮುಕ್ತಾಯ ಮೊತ್ತ ಒತ್ತರ ಮೊತ್ತ 11ಕ್ಕೆ ನೋ ಲಾಸ್. 11 ನೋ ಲಾಸ್. ಮೊದಲ ಓವರ್ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಮೊದಲ ಪಂದ್ಯಾಟ ಈಗ ಮುಂದುವರಿಕೆ ಆಗ್ತಾ ಇದೆ. ಮೈಸೂರು ಮಹಾರಾಣೀಸ್ ವಿರುದ್ಧವಾಗಿ ಮಂಡ್ಯ ಕ್ವೀನ್ಸ್ ಈಗ ಪಂದ್ಯಾಟ ಮುಂದುವರಿಕೆ ಆಗ್ತಾ ಇದೆ. ಪಂದ್ಯಾಟವನ್ನು ಮುಂದುವರಿಸಿ ರವೀನಾ ದ್ವಿತೀಯ ಓವರ್ನ ಮೊದಲ ಚೆಂಡಿಗಾಗಿ ಆರಂಭ ಕೂಡ ಕಾಣ್ತಾ ಇದೆ. ದ್ವಿತೀಯ ಓವರ್ನ ಮೊದಲ ಚೆಂಡು ತೇಜಸ್ವಿನಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ರವೀನಾ ಎಸ್ತೇರ್ಕಂತ ಮೊದಲ ಚೆಂಡು ತೀರಾ ಸ್ಲೋ ಹಾರ್ಟ್ ಡಿಲಿವರಿ. ಪರ್ಫೆಕ್ಟ್ ಶಾಟ್ ಕಲೆಕ್ಷನ್ ಬರ್ತಾ ಇದೆ. ಮುಖಾಂತರವಾಗಿ ಸೀಮಾರೇಖೆಯ ಹಂಚಿನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಪ್ರಯತ್ನ ಕೂಡ ಮಾಡಿದ್ರು. ಮುಖಾಂತರವಾಗಿ ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 4 ಓಟದ ಸೇರ್ಪಾಡೆ. ಮತ್ತೆ 2ನೇ ಬಾರಿ
ಸ್ಟಂಪ್ ಔಟ್ ಮಾಡ್ಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಸಲವಾದ ಕ್ಯಾಚ್. ಓ ಮೈ ಗಾಡ್. ಈ ಮುಖಾಂತರವಾಗಿ ತೇಜಸ್ವಿನಿ ಬ್ಯಾಕ್ ಟು ಪೆವನ್ಗೆ ಕೂಡ ತೆರಳುತ್ತಾ ಇದ್ದಾರೆ. ಮುಖಾಂತರವಾಗಿ ಒಟ್ಟಾರೆ ಮೊತ್ತ 15-2 ಆರಂಭಿಕ ವಿಕೆಟ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. 15-1. ಮತ್ತೆ ಡಾಟ್ ಬಾಲ್. ಬೆರೆಸಿನ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು. ಮತ್ತೆ ಒಟ್ಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ಮುಖಾಂತರವಾಗಿ ಮತ್ತೆ ಡಾಟ್ ಬಾಲ್ ಆಗ್ತಾ ಇದೆ. ಹದಿನೈದಕ್ಕೆ 2 ಮೊದಲ ಪಂದ್ಯಾಟ ಈಗ ಮುಂದುವರಿಕೆ ಆಗ್ತಾ ಇದೆ. ಮತ್ತೆ 4ನೇ ಬಾರಿ ಕಟ್ ಶಾಟ್ ಮಾಡುವ ಪ್ರಯತ್ನ ಮಾಡಿದ್ರು. ಬಾಯಿನ ಮುಖಾಂತರವಾಗಿ ಒಂದೋಟದ ಹೆಚ್ಚುವರಿ. ಮತ್ತೆ ಶಿವಾನಿ ಸ್ಟ್ರೈಕ್ ಅನ್ನ ಪಡ್ಕೊಂಡಿದ್ರು. ಬಾಯಿನ ಮುಖಾಂತರವಾಗಿ ಒಂದೋಟದ ಹೆಚ್ಚುವರಿ ಮುಖಾಂತರವಾಗಿ 16ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ ಅಂತಿಮ 2 ಚೆಂಡುಗಳು ಬರಬೇಕಾಗಿದೆ. ಮತ್ತೆ ಕಲ್ಪನಾ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಎದುರಿಸಿದ ಮೊದಲ ಚೆಂಡು ಆಫ್ ಸ್ಟಂಪ್ ಇಂದ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಅತಿರಿಕ್ತ ಓಟುಗಳು ಕೂಡ ದಾಖಲಿಸ್ತಾ ಇದೆ. ಮುಖಾಂತರವಾಗಿ ಒಂದೋಟದ ಹೆಚ್ಚುವರಿ. ಸ್ಟಂಪ್ ಔಟ್ ಮಾಡ್ಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಓ ಮೈ ಗಾಡ್, ವಾಟ್ ಅ ಕ್ಯಾಚ್ ಟೇಕನ್ ಬೈ ಅ ಪ್ಲೇಯರ್. 100 ಕ್ಯಾಚ್ ಅನ್ನ ಕೂಡ ಪಡ್ಕೊಂಡ್ರು. ಪ್ರಜಕ್ತ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಕೂಡ ಮಾಡಿದ್ರು. 100 ಕ್ಯಾಚ್ ಅನ್ನ ಕೂಡ ಪಡ್ಕೊಂಡ್ರು. ಈ ಮುಖಾಂತರವಾಗಿ ಕಲ್ಪನಾ ಬ್ಯಾಕ್ ಟು ಪವೆಲಿಯನ್. ಆಸ್ ಅ ನ್ಯೂ ಬ್ಯಾಟರ್, ಹೊಸ ಬ್ಯಾಟರ್ ಈಗ ಟಿಕೆಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಎಸ್ಎಲ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. 17ಕ್ಕೆ 3 ಅಂತಿಮ ಚೆಂಡು ಮಾತ್ರ ಬರಬೇಕಾಗಿದೆ. ಮತ್ತೆ ಡಿಫೆನ್ಸಿವ್ ಆಟವನ್ನು ಕಸಿಯುವ ಪ್ರಯತ್ನ ಮಾಡಿದ್ರು. ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಓವರ್ ಮುಕ್ತಾಯ. ಒಟ್ಟಾರೆ ಮೊತ್ತ 17ಕ್ಕೆ ಪ್ರಮುಖ 3 ವಿಕೆಟಿನ ಆಘಾತ.
ಮತ್ತೆ ನೀವು ಬಾಲ ದೀಪಿಕಾ ಅಂಕಣ ಹೊಳಭಾಗದಲ್ಲಿ ಮೂರನೇ ಓವರ್ನ ಮೊದಲ ಚೆಂಡಿಗಾಗಿ ಒಟ್ಟಾರೆ ಮೊತ್ತ 17ಕ್ಕೆ 3. ಮೊದಲ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಆಗ್ತಾ ಇದೆ, ಓಟಗಳಿಗೆ ಅವಕಾಶನ ಮಾಡಿಕೊಡ್ತಾ ಇಲ್ಲ ಮೈಸೂರು ಮಹಾರಾಣಿ. ಸ್ವಲ್ಪ ಮಟ್ಟಿಗೆ ಪಾರ್ಟ್ನರ್ಶಿಪ್ ಬರಬೇಕಂತ ಒತ್ತಡಗಳು, ಪರಿಸ್ಥಿತಿಗಳು ಏರಿಕೆ ಆಗ್ತಾ ಇದೆ. ಮತ್ತೆ ಮೊದಲ ಚೆಂಡು ಬಿರುಸಿನ ಹೊಡೆದಿಗೆ ಪ್ರಯತ್ನ ಮಾಡಿದ್ರು, ನೋಮ್ಯಾಲ್ ಸ್ಟ್ಯಾಂಡ್ ಒಂದು ಆಟದ ಹೆಚ್ಚುವರಿ. ಒಂದು ಆಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೆ. ಎಸ್ ಎ ನ್ಯೂ ಬ್ಯಾಟರ್ ಎಸಲ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಮತ್ತೆ ಎರಡನೇ ಬಾರಿ. ಸ್ಟಂಪ್ ಔಟ್ ಮಾಡ್ಕೊಂಡು ಬೀಸುವಂತ ಪ್ರಯತ್ನ ಮಾಡ್ತಾ ಇದೆ. ಸುರಕ್ಷಿತ ಗ್ಯಾಪ್ ಶಾಟ್ ಮಾಡುವ ಪ್ರಯತ್ನಗಳು. ಸ್ಕ್ವೇರ್ ಭಾಗದಲ್ಲಿ ಒಂದು ಹೊಡೆದ ಸೇರ್ಪಡೆ, ಕೇವಲ ಒಂದು ಆಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೆ. ಈಗ 19ಕ್ಕೆ ತಲುಪ್ತಾ ಇದೆ. 19 ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್ಸ್. ಎಸ್ಎಲ್ ಖಾತೆ ಕೂಡ ಆರಂಭನ ಕೂಡ ಮಾಡಿದ್ರು ಮತ್ತೆ ಮೂರನೇ ಬಾರಿ. ಸ್ಟಂಪ್ ಔಟ್ ಮಾಡ್ಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು, ಐ ಶಾಟ್ ಮಾಡುವ ಪ್ರಯತ್ನಗಳು, ಸುಲಭದ ಕ್ಯಾಚ್ ಅನ್ನ ಕೂಡ ಪಡ್ಕೊಂಡ್ರು. ಈ ಮುಖಾಂತರವಾಗಿ 4ನೇ ಹೊದರೆಯ ಆಘಾತ. ಪ್ರಜತ್ತ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಬರ್ತಾ ಇದೆ, ಸುಲಭದ ಕ್ಯಾಚ್ ಅನ್ನ ಕೂಡ ಪಡ್ಕೊಂಡ್ರು. ಈ ಮುಖಾಂತರವಾಗಿ 4ನೇ ಹೊದರೆಯ ಆಘಾತ. as a new batter ಪ್ರಿಯಾ ಅಂಕಣ ಹೊಳಭಾಗದ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. 19ಕ್ಕೆ 4 ಒಟ್ಟಾರೆ ಮೊತ್ತ ಮೈಸೂರು ಮಹಾರಾಣೀಸ್. 7 ಓವರ್ನ ಪಂದ್ಯಾಕೂಟ, ದಿನದ ಮೊದಲ ಪಂದ್ಯಾಕೂಟ ಈಗ ಮುಂದುವರಿಕೆಯನ್ನು ಕೂಡ ಅಂಕಣ ಹೊಳಭಾಗದಲ್ಲಿ ಮುಂದುವರಿಕೆ ಆಗ್ತಾ ಇದೆ. ಹಗಲು ರಾತ್ರಿಯ 2 ದಿನಗಳ ಕಾಲ ಪರ್ಯಂತ ಕಾಲ ಒಂದು ಟೂರ್ನಮೆಂಟ್ ಅನ್ನು ಕೂಡ ಆಯೋಜನೆ ಮಾಡ್ತಾ ಇದೆ. WCPL ಅನ್ನೋ ನಾಮವನ್ನು ಧರಿಸಿ ಈ ರೀತಿ ಆಟಗಾರರಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಮಹಿಳೆಯರಿಗೋಸ್ಕರ ಮಾತ್ರ ಇದು ಪಂದ್ಯಾಕೂಟವನ್ನು ಆಯೋಜನೆ ಮಾಡ್ತಾ ಇದೆ. ಬೆರೆಸಿನ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು, ಬ್ಯಾಕ್ ಟು ಬೌಲರ್ಸ್ ಆಡುವ ಪ್ರಯತ್ನಗಳು, ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸುಲಭದ ಕ್ಷೇತ್ರರಕ್ಷಣೆ. ಔಟರ್ ಎಡ್ಜ್ ಕೇವಲ ಒಂದು ಆಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೆ. ಸುಲಭದ ಕ್ಷೇತ್ರರಕ್ಷಣೆ ಮಾಡಿದ್ರು ಕೂಡ ಬಹಳಷ್ಟು ಉತ್ತಮ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಮೊದಲ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಮೊದಲ ಆರಂಭಿಕ ಹಂತದ ಬಂದಂತ ಬ್ಯಾಟರ್ಗಳು ಸ್ವಲ್ಪ ಮಟ್ಟಿಗೆ ಕೈಯನ್ನು ಕೊಟ್ಟರು ಕೂಡ ಮಧ್ಯದ ಕ್ರಮದಲ್ಲಿ ಬಂದಂತ ಆಟಗಾರರು ಸ್ವಲ್ಪ ಮಟ್ಟಿಗೆ ಒತ್ತಡಗಳು ಏರಿಕೆ ಆಗ್ತದೆ. ಪಾರ್ಟ್ನರ್ಶಿಪ್ ಬರುವ ಅನಿವಾರ್ಯತೆಗಳು ಮತ್ತೆ ಡಿಫೆನ್ಸಿವ್ ಆಟ ಕೇವಲ ಒಂದು ಆಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೆ. ಒಂದು ಆಟದ ಹೆಚ್ಚುವರಿ. ಒಟ್ಟಾರೆ ಮೊತ್ತ 20. as a new bowler ವೈಶಾಲಿ 4ನೇ ಓವರ್ನ ಮೊದಲ ಚೆಂಡಿಗಾಗಿ ಅಜಲ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಫುಲ್ ಶಾಟ್ ಮಾಡುವ ಪ್ರಯತ್ನ ಮಾಡಿದ್ರು, ನಂಬೆಗೆ ಅಸಾಧ್ಯ ಕ್ಷೇತ್ರರಕ್ಷಣೆಗಳು, ಸುಲಭದ ಕ್ಯಾಚ್ ಅನ್ನು ಕೂಡ ಪಡ್ಕೊಂಡ್ರು. ಪೃಥ್ವಿ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡು ಮುಖಾಂತರವಾಗಿ 5ನೇ ಉದ್ದರಿಯ ಆಘಾತ.
ಎಸ್ ಸೌಜನ್ಯ ಎಸ್ ಎ ನ್ಯೂ ಬ್ಯಾಚ್. ಹೊಸ ಹೊಸ ಆಟಗಾರರು ಅಂಕಣ ಒಳಭಾಗದ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ಪಾರ್ಟ್ನರ್ಶಿಪ್ ಬರಲೇಬೇಕಾದಂತ ಒತ್ತಡಗಳು, ಪರಿಸ್ಥಿತಿ ತಕ್ಕಾಗಿ ಆಡಬಲ್ಲಂತ ಸಾಮರ್ಥ್ಯದ ಆಟಗಾರರೇ ಇಲ್ಲಿ ಲಾಭವನ್ನ ಪಡ್ಕೊಳ್ತಾರೆ. 3.1 hours completed. Score at 20 for the loss of 5 wickets. What a tremendous piece of bowling from Mandya Queens, and she finds the gap in between fine leg and square leg region. One rises away towards the fence. Oh my goodness! Excellent piece of fielding and a good running bit to the wicket on that occasion. Runs taken on that occasion. Excellent piece of running. Hazel on strike now. She went for the reverse sweep. Not the connection she wanted. Completely missed on that occasion. ಸಮಯನ ಮುಖಾಂತರವಾಗಿ 4 ಓಟದ ಸೇರ್ಪಾಡು. ಸ್ಟಂಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ನೋ ಮ್ಯಾನ್ಸ್ ಲ್ಯಾಂಡ್. ಒಂದಾಟದ ಹೆಚ್ಚುವರಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಕೂಡ ಮಾಡಿದ್ರು. ಈ ಮುಖಾಂತರವಾಗಿ ಒಂದಾಟದ ಹೆಚ್ಚುವರಿ. ಮತ್ತೆ ಜೋಸೆಫ್ ಉಲ್ಟಾ ಸುಲಭದ ಲಾಡು ಕೈ ಜಾರಿ ಹೋಗ್ತಾ ಇದೆ. ಸುಲಭದ ಕ್ಯಾಚ್ ಅನ್ನ ಕೂಡ ಇತ್ತು. ಸ್ವಲ್ಪ ಮಟ್ಟಿಗೆ ಕ್ಷೇತ್ರರಕ್ಷಣೆ ಎಡವಿಕೆ ಮುಖಾಂತರವಾಗಿ ಒಂದಾಟದ ಹೆಚ್ಚುವರಿ. ಮತ್ತೆ ಓಟಿಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸುಲಭದ ಕ್ಷೇತ್ರರಕ್ಷಣೆ ಕೂಡ ಮಾಡಿದ್ರು. ಬ್ಯಾಂಡೆಡ್ ನೋಡಿ. Requesting to get inside the first aid kit please. Banded ಇದ್ರೆ ದಯವಿಟ್ಟು ತಗೊಂಡೋಗಿ. ಅಲ್ಲ ರನ್ನರಾ ವಾಟರ್ ತಗೊಂಡೋಗಿ please. She's tired in between the wicket while running. Please get into the water inside the ground please. Thank you. .5 overs completed on that occasion. 28 for the loss of 5 wickets and the last ball remaining in the 4th over. That was excellent initiative on that occasion in WCPL Season 2. Even the tournament ಮುಖ್ಯ ರವಾರಿ ಆಗಿ Dr. Sandeep Shetty, founder and owner of WCPL. ಬ್ಯಾಂಡೆಡ್ ಕೊಡಿ ದಯವಿಟ್ಟು. ಅಲ್ಲಿ ಫಸ್ಟ್ ಏಡ್ ಕಿಟ್ ಇದ್ರೆ ರಿಕ್ವೆಸ್ಟಿಂಗ್.
9 ಸ್ಕೋರ್. ವೇಟ್ तर वेट मैडम करता हूँ, टेंशन मत लेना, आप आराम से बैठो यार. हाँ ಮೇಡಮ್ 29 ನೋಡಿ ಅಲ್ಲಿ ಲೆಕ್ಕ ಇಟ್ಕೊಂಡ್ಬಿಡ್ತಾರೆ, ಅವ್ರಿಗೂ ಮಿಸ್ ಮಾಡಿದ್ರೆ ಹೊಡಿತಾರೆ. ಸಿಂಗಲ್. Hello. Team score 29 in completion of 4 overs for the loss of 5 wickets. And the 3 overs remaining now.
ಎಸ್ ಮತ್ತೆ ದೀಪಿಕಾ ಅಂಕಣ ಹೊಳಭಾಗದಲ್ಲಿ ಮೊದಲ ಚೆಂಡಿಗಾಗಿ ಈಗ ಒಟ್ಟಾರೆ ಮೊತ್ತ 29-29 ಮೊದಲ 24 ಚೆಂಡುಗಳಿಗಾಗಲೇ ಮುಕ್ತಾಯ ಆಗ್ತಾ ಇದೆ. ಸೌಜನ್ಯ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ದೀಪಿಕಾ ಎಸ್ತಿರ್ಕಂತ ಮೊದಲ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆದಕ್ಕೆ ಪ್ರಯತ್ನ ಮಾಡಿದ್ರು. ಸುಲಭದ ಔಟ್ಗಳು ಕೂಡ ದಾಖಲಿಸ್ತಾ ಇದೆ. ಈ ಮುಖಾಂತರವಾಗಿ ಒಂದೊಡ್ಡದ ಸೇರ್ಪಾಡೆ ಈಗ ಒಟ್ಟಾರೆ ಮೊತ್ತ 30 ಘನತೆ ಗೌರವ ಮೊತ್ತವನ್ನು ದಾಖಲಿಸುವ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಮೊದಲ ಹಂತದಲ್ಲಿ ಮೈಸೂರು ಮಹಾರಾಣೀಸ್ ಮತ್ತೆ ದೀಪಿಕಾ ಎರಡನೇ ಬಾರಿ ಮತ್ತೆ ಸ್ಲೋಹರ್ ಚೆಂಡು. ಓ ಮೈ ಗಾಡ್ ವಾಟ್ ಎ ಡಿಲಿವರಿ. ಮತ್ತೆ ಹೊಟ್ಟೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ಮುಖಾಂತರವಾಗಿ ಮತ್ತೆ ಡಾಟ್ ಬಾಲ್. ಸ್ಟಂಪ್ ಔಟ್ ಮಾಡ್ಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಮೂರನೇ ಬಾರಿ ಎಸೆರ್ತಕ್ಕಂಥ ಚೆಂಡು ಕ್ಷೇತ್ರ ರಕ್ಷಣೆ ಸ್ವಲ್ಪ ಮಟ್ಟಿಗೆ ಎಡವಿಕೆ ಮುಖಾಂತರವಾಗಿ ಎರಡಾಟದ ಸೇರ್ಪಾಡೆ 32ಕ್ಕೆ ತಲುಪ್ತಾ ಇದೆ. 32-5. ರಿವರ್ಸ್ ಶಾಟ್ ಮಾಡುವ ಪ್ರಯತ್ನ ಮಾಡಿದ್ರು. ವಿಶಿಷ್ಟ ಸ್ಟೈಲಿಯ ಹೊಡೆತಗಳು ಕ್ಷೇತ್ರ ರಕ್ಷಣೆ ಎಡವೆಕ್ಕೆ ಮುಖಾಂತರವಾಗಿ ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 4 ಹೆಚ್ಚುವರಿ. ಮತ್ತ 5ನೇ ಬಾರಿ ಮತ್ತೆ ಸ್ಲೋಹರ್ ಚೆಂಡು ಫುಲ್ ಶಾಟ್ ಮಾಡುವ ಪ್ರಯತ್ನ ಮಾಡಿದ್ರು. ಸುಲಭದ ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿ ಒಂದಾಟದ ಸೇರ್ಪಾಡೆ. ಅಂತಿಮ ಚೆಂಡು ಈ ಓವರ್ನಲ್ಲಿ 4, 5, 6, 7, 8 ಆಟಗಳು ಈಗಾಗಲೇ ಬಿಟ್ಟುಕೊಡ್ತಾ ಇದೆ. 4, 6, 7, 8 ಬಹಳಷ್ಟು ಉತ್ತಮ ರೀತಿಯ ಆಡಬಲ್ಲಂತ ಸಾಮರ್ಥ್ಯ ಆಟಗಾರರು ಕೂಡ ಈಗ ಅಂಕಣ ಹೊಳಭಾಗದಲ್ಲಿ ಮುಂದುವರಿಕೆ ಆಗ್ತಾ ಇದೆ. ಅಂತಿಮ ಚೆಂಡು ಲೆಗ್ ಸ್ಟಂಪ್ ಇಂದ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಅತಿರಿಕ್ತ ಔಟ್ಗಳು ಕೂಡ ದಾಖಲಿಸ್ತಾ ಇದೆ. ಈ ಮುಖಾಂತರವಾಗಿ ಒಂದಾಟದ ಹೆಚ್ಚುವರಿ 38ಕ್ಕೆ ತಲುಪ್ತಾ ಇದೆ. ಒಂದು ಹಂತದಲ್ಲಿ 18-20ಕ್ಕೆ ತಲುಪಿತ್ತು. 20ಕ್ಕೆ 4. ಈಗ ಆಲ್ ಆಫ್ ಎ ಸಡನ್ 38-5. 4.5 overs completed. Team score moves up on to 38 for the loss of 5 wickets. Last ball remaining in the 5th over now. With the ball, Deepika on strike, Saujanya. That was excellent delivery and well played and a good stop from the fielder. And she saves minimum 1 run for her team. Excellent stop. And 2 runs taken on that occasion. Score moves up on to 40. End of over number 5. 40 for the loss of 5 wickets. 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 40-5. 2 overs remaining in the innings now. 5 overs completed. 40 for the loss of 5 wickets. ಮೊದಲ ಹಂತದಲ್ಲಿ ಬೆರಸಿನ ವಿಕೆಟ್ ಅನ್ನು ಒಪ್ಪಿಸಿದ್ರು ಕೂಡ ತದನಂತರ ಚೇತರಿಕೆ ಆಟವನ್ನು ಪ್ರದರ್ಶಿಸ್ತಾ ಇದ್ದಾರೆ ಮೈಸೂರು ಮಹಾರಾಣೀಸ್. On that occasion, end of over number 5. 40 for the loss of 5 wickets. Prajakta, the bowler for the penultimate hour of the innings. The most important hour of the innings. Prajakta with the ball for the 6th over. On strike it's Hazel, off the strike it's Saujanya. The captain of Mysuru Maharanis, off the strike, on strike it's Hazel. Batting on 9 from 9 balls.
That was, she tried to go towards the square leg region, a vacant region, but not the connection she wanted on that occasion, resulting in a 1 run. And on strike comes captain of Mysuru Maharanis, Saujanya. During the toss, when I had a discussion with her, she told something around 70 will be a competitive score on the board. Now she's on strike. 41 on the board. 11 balls remaining in an innings. Low full toss. She starts to go towards the mid wicket. 1 ball, 2 balls, and a well fielded from the fielder. There was an opportunity for the second run, but the fielder was quick enough to throw to the bowlers, and a good throw from the fielder. Pretty on that occasion. She covers around 20 yards of the field and great fielding and saves minimum some runs for her team. Third delivery, and she tried to go for the big shot again towards the wide long on. 1 run collected and well back up from the captain. They are happy to give a single at the moment. Mandya Queens. Great performance from both the teams on that occasion. At the moment, fourth ball coming up. Excellent piece of batting. On that occasion, leg lines ಮಾಡೋದು ಪ್ರಯತ್ನದಲ್ಲಿ ಸಫಲತೆಯನ್ನು ಪಡ್ಕೊಂಡ್ರು. 28 ಪೂರೈಕೆ ಆಗ್ತಾ ಇದೆ. Last 2 balls remaining in the 6th over now. She goes straight on the ground on that occasion in between the long on and long off. At the long on, they get 1 run onto the tally. With that 1 run, score moves up on to 45 now. Last ball coming up of the 6th over. On strike is Saujanya. Try to go for the sweep, but excellent piece of bowling from Prajakta Gaur. Great end to the over number 6. Ends with the dot. 6 overs completed. 45 for the loss of 5 wickets. Unnati for the last over of the innings. She started the spell and she is coming for the second spell and the last over of the innings. For the last over of the innings is Unnati. Team score 45 for the loss of 5 wickets. Excellent piece of cricket from Mandya Queens after losing the toss. Restricted the opponent for the Velopa Turtle on that occasion here at Passage Ground for WCPL Season 2. The game number 1 between these two teams. For the last over of WCPL, game number 1 is Unnati. Tries to go Wicks towards the mid wicket, but inside edge, dragged back to the wicket and 1 run added to the tally. 46 on the board, inching towards a half century at the moment. As we are saying, nowadays women's cricket is getting popular day by day. And we are also witnessing a lot of corporate crickets getting uploaded. And in the Celebrity Premier League, and a lot of crickets now in this passion to the WCPL. Excellent base of batting, and she tried to go back towards the square leg region on that occasion. She gets 1 run. An excellent piece of fielding from all the players of Mandya Queens. And what are the different catches they have taken today? And that was all the spectacular catches. I forgot those names, but the catches will remain in a mind for our
Such a beautiful fielding. 47 for 5. And it was cleaned up. And what a delivery that was. He kept it low and completely missed from the batter Hazel and gives the wicket to Bolt. And that means 6th wicket down now. "47 for the loss of 6 wickets. 3 balls remaining in the innings now. New batter walking into the middle, replacing Hazel. Sanjana Raj. Can she be a Sanjana of Mumbai Indians? They need some big hits for Mysuru Maharanis. The capable batter coming at the 7th batter. Mysuru Maharanis on strike. It's Sanjana Raj with the ball Unnati. ನಾಲ್ಕನೇ ಶತಕ್ಕಾಗಿ ಮತ್ತೆ ರೈಟ್ arm over the wicket ಮಾದರಿಯಲ್ಲಿ. She leaves to the keeper outside the leg stump. Wide signaled. ಬಹಳಷ್ಟೊಂದು ಅದ್ದೂರಿಯಾಗಿರ್ತಕ್ಕಂಥ ಒಂದು ಕ್ರೀಡಾಕೂಟವನ್ನು ಆಯೋಜಿಸ್ತಾ ಇದ್ದಾರೆ ಡಾಕ್ಟರ್ ಸಂದೀಪ್ ಶೆಟ್ಟಿ ಅವರ ನೇತೃತ್ವದಲ್ಲಿ. WCPL ಸೀಸನ್ 2 ರೂಪದಲ್ಲಿ ಸಾಗಿಕೊಂಡು ಬರ್ತಾ ಇದೆ. Excellent piece of batting straight on the ground. And a good stop from the fielder. No mistake from jersey number 4. And 1 run added to the tally in the last 2 balls remaining in the innings now. What a delivery that was, and there is an opportunity for run out as well. And a good time back to the crease, and resulting in a dot. Dot is a precious goal delivery in the final over. What an over from Unnati going to be for Mandya Queens in the final over. The trump card bowler, the front line bowler of Mandya Queen. The last ball coming up of the innings now. That was a great delivery. Start to go towards the wild long of 1 run. They're going for the quick second run and completes on that occasion. That means half century. They crosses the 50. 51 on the board. 52 is the target. We'll be back in a while. 52 is the target.
SK Interior. SK Interior was founded by SK Interior was founded. Anaga ಎಸೆದಿರ್ಕದ ಚೆಂಡು ಲೆಗ್ಲೈಸ್ ಮಾಡೋದು ಪ್ರಯತ್ನ. What a start that was! Excellent pickup. ಅನಾಗ ಎಸೆದಿರ್ಕಂತ ಪ್ರಥಮ ಚೆಂಡು ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದ್ದ ಉನ್ನತಿ ದಂಡ ಮುಖೇನ. ಉನ್ನತಿ start of the innings with a boundary. What a shot that was from out of nowhere. She faked that delivery at the late stage. Short pitch delivery.
Voice signal from the umpire. There's lots of shout here from the dugout that reaches opposite college. On board 5 runs now. Excellent late cut, well negotiated, bisecting those fielders. And they're going for the 2 runs. Very quick between the wicket. Excellent piece of running between the wicket between these 2 partners in the middle. Unnati and Velu. 7 on the board. On strike again, Unnati with the ball on Naga for Mysuru Maharanis. Excellent pickup again. She goes towards the long on. 1 ball, 2 balls, and the boundary. And what a shot that was from Unnati. The first ball she went towards the square leg region, and the third ball she went towards the long on, clearing the 30-yard circle with this, using that power play fielding restrictions. And a good start for Mandya Queens at the moment. Some word exchange between captain and the bowler. Some input has been given to Anaga. If you are coming to a bowler, I have scoring areas for me, says Unnati. 3 balls completed, 11 for no loss. Again, excellent piece of batting. And a good stop too. She went for the powerful shot, driving towards an offside. And that was a good stop. It was traveling too quick. And a great stop from that fielder. It covers. And the 2 balls remaining in the first over now. Straight down the ground she goes towards a long off. A good stop from jersey number 31 and a 1 run added to the tally. 5 balls completed and the last ball remaining. Next match we'll have the exhibition match of men's between Team WCPL versus Team Sandalwood Premier League. I lofted shot and catch dropped. Caught and what opportunity was there on that occasion. Dropped by the bowler herself. Bowler to blame. 1 run added to the tally. With that end of number 1, 13 for no loss. Hello. Mundina Pandyata exhibition match. Team WCPL versus Team Sandalwood Premier League. Team WCPL led by Dr. Sandeep Shetty, Sandalwood Premier League. By Chetan. We'll have the exhibition match after this match. ಎರಡನೇ ಪಂದ್ಯಾಟವಾಗಿ ಎಕ್ಸಿಬಿಷನ್ ಮ್ಯಾಚ್ ಸಾಗಿಕೊಂಡು ಬರಲಿಕ್ಕಿದೆ. ನವೀನ ಫಾರ್ ದ ಸೆಕೆಂಡ್ ಓವರ್. ಎರಡನೇ ಓವರ್ಗಾಗಿ ನವೀನ ಅವ್ರನ್ನ ಪರಿಚಯಿಸ್ತಾ ಇದೆ. On strike it's hard hitting Velu. ಮುಂದಿನ ಪಂದ್ಯಾಟಕ್ಕೆ ರೆಡಿ ಆಗಿರಬೇಕು ಎರಡು ತಂಡದ ಆಟಗಾರರು. ಎಕ್ಸಿಬಿಷನ್ ಮ್ಯಾಚ್ ಆಗಿ ಸಾಗಿಕೊಂಡು ಬರಲಿಕ್ಕಿದೆ. ಸಂದೀಪ್ ಶೆಟ್ಟಿಯ ನೇತೃತ್ವದ ಟೀಮ್ WCPL ಒಂದೆಡೆ ಆದ್ರೆ ಚೇತನ್ ಅವರ ನೇತೃತ್ವದ ಸ್ಯಾಂಡಲ್ವುಡ್ ಪ್ರೀಮಿಯರ್ ಲೀಗ್ನ ತಂಡ. Slower delivery. Starts off with a dot in the second over.
Try to go for the big shot. Excellent delivery. ಬಿದ್ದ ಚೆಂಡದ ದಿಕ್ಕನ್ನು ಬದಲಾಯಿಸ್ತಾ ಇದೆ. ಕಟರ್ ಮಾದರಿ ಎಸೆತಗಾರಿಕೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. Outside edge and false leaf. And a good piece of fielding from jersey number 7. One run, they're going for the quick second run. And completes on that occasion. Excellent running bit of the wicket. With the 2-run score moves up on to 15 now. 15 ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. Excellent stop again. Velu not timing the ball well. On that occasion, she needs to settle in the crease. 2 balls remaining. Excellent over as of now from Navina. Just given away 2 runs in 4 balls. And the 2 balls coming up now. Utaka Keltian gone all out for deep mid-wicket to the vacant region. And the boundary. Velu joins the party now with Unnati. With that boundary, score moves up on to 19. And the last ball remaining. And Velu get that perfect connection with the bat and ball on that occasion. She went all out towards the mid-wicket and clearing that 30-yard circle with ace and gets a 4 runs on her name. And she goes again. Can she clear it up? A powerful shot clearing the boundary. Oh my goodness, excellent shot at the boundary. Is it a boundary is the question. As says the umpire, that was excellent field. Nonetheless, it crosses the boundary for 4 runs. With that 4 and a 4 number 2, 23 for the loss of 0 wickets. Excellent start for Mandya Queens. Vaishnavi Acharya for the 3rd over. Excellent piece of bowling and well negotiated on that occasion towards the point region. And bowling to the field on that occasion resulting in a dot. Required just 29 from 29. And for this WCPL, player has come across all different states and participating here in Bengaluru for the WCPL. 6 teams are competing in this tournament. With the name of Mysuru Maharanis, Mandya Queens, Mangalore Tigers. Switch it and the perfect connection with the bat and ball travels into the row for 4 runs. What a pickup shot that was. As we are saying, the women's is getting popular and the games are getting improved now. It's getting competitive on the field. And as we are witnessing the first match of WCPL, we have seen some spectacular catches taken inside the field. Now we can see some great shots attempted. Switch it.
And what a shot that was. 27 on the board. Namma Udupi Mangaluru Tigers. Lot of good teams are competing against each other in WCPL. And he just nudges it back to the final leg. And ball travels again. Back-to-back boundaries for Unnati. Unnati batting on 19 now. 7 towards the flick, towards the deep fine leg. Excellent touch on that occasion. Gets 4 runs, 31 on the board now. Requires just 21. And ಮುಂದಿನ ಹಂತದ ವೀಕ್ಷಕ ವಿವರಣೆಗಾಗಿ ಜೀವನ್. ಸ್ಟಂಪ್ ಔಟ್ ಮಾಡ್ಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಸುರಕ್ಷಿತ ಕ್ಷೇತ್ರರಕ್ಷಣೆ ಮುಖಾಂತರವಾಗಿ ಸ್ವಲ್ಪ ಮಟ್ಟಿಗೆ ಆಡಬೇಕೆ. ಓ ಮೈ ಗಾಡ್, ಈ ಮುಖಾಂತರವಾಗಿ 4 ಆಟದ ಸೇರ್ಪಾಡು. ಹ್ಯಾಟ್ರಿಕ್ ಬೌಂಡ್ರಿನ ಕೂಡ ದಾಖಲಾತಿನ ಕೂಡ ಮಾಡ್ತಾ ಇದೆ. ಈ ಮುಖಾಂತರವಾಗಿ ಟೂರ್ನಮೆಂಟಿನ ಉನ್ನತಿ ಮೊದಲ ಹ್ಯಾಟ್ರಿಕ್ ಬೌಂಡ್ರಿನ ಕೂಡ ದಾಖಲಿಸ್ತಾ ಇದೆ. ಈ ಮುಖಾಂತರವಾಗಿ ಒಟ್ಟಾರೆ ಮೊತ್ತ 35. ಇನ್ನು ಕೂಡ ಜಯಕ್ಕಾಗಿ 17 ಆಟಗಳು ಬರಬೇಕಾಗಿದೆ. 26ಕ್ಕೆ 17. ಚೇಸಿಂಗ್ ವಿಚಾರಕ್ಕೆ ಬಂದರೆ ಸುಲಭವಾಗಿ ಚೇಸಬಲ್ ಮಾಡ್ತಾ ಇದೆ. ಮತ್ತೆ ಸ್ಲೋಹರ್ ಚೆಂಡು ಬೆರೆಸಿನ ಹೊಡೆದಕ್ಕೆ ಪ್ರಯತ್ನ ಮಾಡಿದ್ರು. ಸ್ವೆಲ್ಲ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರು. ಒಂದರ ಬದಲಿಗೆ 2 ಆಟದ ಹೆಚ್ಚುವರಿ. ಈಗ ಒಟ್ಟಾರೆ ಮೊತ್ತ 37. ಜಯಕ್ಕಾಗಿ ಇನ್ನು ಕೂಡ 25 ಚೆಂಡು 15 ಆಟಗಳು ಬರಬೇಕಾಗಿದೆ. ಮಂಡ್ಯ ಕ್ವೀನ್ಸ್ ಸುಲಭವಾಗಿ ಚೇಸಬಲ್ ಮಾಡ್ತಾ ಇದೆ. The score moves on 37. ಸ್ಟಂಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಸುಲಭದ ಕ್ಷೇತ್ರರಕ್ಷಣೆ ಆ ಮುಖಾಂತರವಾಗಿ 1 ಆಟದ ಸೇರ್ಪಡೆ. ಓವರ್ ಮುಕ್ತಾಯ. ಒಟ್ಟಾರೆ ಮೊತ್ತ 38. ನೋ ಲಾಸ್. 38 ನೋ ಲಾಸ್. ಜಯಕ್ಕಾಗಿ 24 ಚೆಂಡು 14 ಔಟ್ಗಳು ಬರಬೇಕಾಗಿದೆ. 24 ಡೆಲಿವರೀಸ್, 14 ರನ್ಸ್ ರಿಕ್ವೈರ್. ಇಪ್ಪತ್ತ 14 ಔಟ್ಗಳು ಬರಬೇಕಾಗಿದೆ. ಎಸ್ ಎ ನ್ಯೂ ಬೌಲರ್ ಸಂಜನಾ. 24 ಡೆಲಿವರೀಸ್, 14 ರನ್ಸ್ ರಿಕ್ವೈರ್. ಮೊದಲ ಚೆಂಡು ಮತ್ತೆ ಸ್ಲೋಹ ಚೆಂಡು ಬೆರೆಸಿನ ಹೊಡೆದಕ್ಕೆ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಎಸ್ ಎ ಸ್ಲೋ ಡೆಲಿವರಿ. ಮತ್ತೆ 2ನೇ ಬಾರಿ ಬೆರೆಸಿನ ಹೊಡೆದಕ್ಕೆ ಪ್ರಯತ್ನ ಮಾಡಿದ್ರು. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಪಾಣಿಭಾಗದಲ್ಲಿ ಕೇವಲ 1 ಆಟಗಳು ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೆ. The score moves on 39. The required is only 13 runs required from 22 deliveries. ಸುಲಭವಾಗಿ ಚೇಸಬಲ್ ಮಾಡ್ತಾ ಇದೆ. ಮೊದಲ ಪಂದ್ಯಾಟ ಇನ್ನೂ ಕೂಡ ಮುಂದುವರಿಕೆ ಆಗ್ತಾ ಇದೆ. ಮತ್ತೆ 3ನೇ ಬಾರಿ
ಸ್ಟಂಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಆಫ್ ಸ್ಟಂಪ್ ಇಂದ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಅತಿರಿಕ್ತ ಓಟಗಳು ಕೂಡ ದಾಖಲಿಸ್ತಾ ಇದೆ ಮುಖಾಂತರವಾಗಿ ಒಂದಾಟದ ಎಚ್ಚವಾರಿ. ದ ಸ್ಕೋರ್ ಮಾರ್ಕ್ಸ್ ಆನ್ 40. ಇನ್ನು ಕೂಡ ಜಯಕ್ಕಾಗಿ ಕೇವಲ 12 ರನ್ಸ್ ರಿಕ್ವೈರ್ಡ್. 40ಕ್ಕೆ ನೋ ಲಾಸ್. ಸ್ಟಂಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಹೈ ಶಾಟ್ ಹೊಡುವ ಪ್ರಯತ್ನ. ಡೇಪ್ ಗವಾಸ್ವಾಗ್ರೆ ಸುಲಭದ ಕ್ಯಾಚ್ ಅನ್ನು ಕೂಡ ಪಡ್ಕೊಂಡ್ರು. ಮುಖಾಂತರವಾಗಿ ಮೊದಲ ವಿಕೆಟಿನ ಆಘಾತ ಅನಾಗ ಸುಲಭದ ಕ್ಯಾಚ್ ಅನ್ನು ಕೂಡ ಪಡ್ಕೊಂಡ್ರು. As a new batter, Prajata. 40 loss of 1 wicket. ಮತ್ತೆ 4ನೇ ಬಾರಿ ಮೊದಲ ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು. ಈಗ ಅಂಕಣ ಹೊಳಭಾಗದಲ್ಲಿ ಪಂದ್ಯಾಟ ಈಗ ಮುಂದುವರಿಕೆ ಆಗ್ತಾ ಇದೆ. 41. ಇನ್ನು ಕೂಡ ಜಯಕ್ಕಾಗಿ ಕೇವಲ 12 ರನ್ಸ್ ನೀಡ್ ಫ್ರಮ್ 21 ಡಿಲವರೀಸ್. ಮತ್ತೆ ಸ್ಲೋ ಚೆಂಡು ಬಿರುಸಿನ ಹೊಡೆದಕ್ಕೆ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇಟ್ಸ್ ಅನದರ್ ಫೇಟ್ ಡಿಲವರಿ. ಐದನೇ ಬಾರಿ ಎಸೆರಕಂತ ಚೆಂಡು ಕಟ್ ಶಾಟ್ ಮಾಡುವ ಪ್ರಯತ್ನ ಮಾಡಿದ್ರು. ಸುಲಭದ ಕ್ಷೇತ್ರ ರಕ್ಷಣೆ ಮಾಡಿದ್ರು ಕೂಡ ಅಂತಿಮ ಹಂತದಲ್ಲಿ ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಈಗ ಒಟ್ಟಾರೆ ಮೊತ್ತ 41 ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಇನ್ನು ಕೂಡ ಜಯಕ್ಕಾಗಿ 19 ಬಾಲ್ಸ್ 11 ರನ್ಸ್ ರಿಕ್ವೈರ್ಡ್. ಮತ್ತೆ ಸ್ಲೋ ಚೆಂಡು ಬೆರೆಸಿನ ಹೊಡೆದಕ್ಕೆ ಪ್ರಯತ್ನ ಮಾಡಿದ್ರು. ಒಟ್ಟೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಓವರ್ ಮುಕ್ತಾಯ. ದ ಸ್ಕೋರ್ ಮೂವ್ಸ್ ಆನ್ 41. ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. 18 ಚೆಂಡು 18 ಬಾಲ್ಸ್ 11 ರನ್ಸ್ ರಿಕ್ವೈರ್. Navina is a new bowler. ಜಯಕ್ಕಾಗಿ ಇನ್ನು ಕೂಡ 18 deliveries 11 runs required. The score was on 41. Loss of 1 important wicket. Completed 41 for the loss of 1 wicket. Requires just 11 from 18 balls. The new bowler into the attack now. She's coming for her second over. Navina for the 5th over. 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 41ಕ್ಕೆ 1. ಗೆಲುವಿಗಾಗಿ 11 ಓಟದ ಅವಶ್ಯಕತೆ. 18 ಎಸೆತಗಳ ಮುಂದೆ. ಮುಂದಿನ ಪಂದ್ಯಾಟ ಎಕ್ಸಿಬಿಷನ್ ಮ್ಯಾಚ್ ಆಗಿರ್ತದೆ. ಟೀಮ್ WCPL ವಿರುದ್ಧವಾಗಿ ಟೀಮ್ ಸ್ಯಾಂಡಲ್ವುಡ್ ಪ್ರೀಮಿಯರ್ ಲೀಗ್. Excellent base of batting and the slog sweep into the wicket region and excellent fielding.
going for the second run. Very good running with the wicket between these two batters in the middle. Unnati and Prajakta on that occasion. 2 runs added to the tally. Requires just 9 from 17 deliveries. Requesting both the teams to be ready for the next match. Team WCPL versus Sandalwood Premier League. Team WCPL led by Dr. Sandeep Shetty. And Team Sandalwood Premier League led by Chetan. ಹದಿನಾರು ಎಸೆತ 9 ಓಟದ ಅವಶ್ಯಕತೆ WCPL ನ ಪ್ರಥಮ ಪಂದ್ಯಾಟವಾಗಿ ಸಾಗಿಕೊಂಡು ಬರ್ತಾ ಇದೆ. ಎಕ್ಸಲೆಂಟ್ ಡೆಲಿವರಿ. She keeps outside our reach on that occasion. Consecutive dot deliveries added to the tally. Equation comes down to 9 from 15 now. That was a great tactics used from Navina on that occasion, keeping away from her. 3 balls remaining in the 5th over. That was well negotiated in between the field, but well stopped from the point fielder. And stopped for just a 1 run. With that 1 run score, moves up 1 to 4 after 4, 44 for the loss of 1 wicket. Excellent piece of batting outside. On offside now to Divex Akaus for just a 1 run. With that 1 run score, moves up 1 to 45. And the last ball remaining in the 5th over. 5ನೇ ಓವರ್ನ ಕಡೆಯ ಚೆಂಡು ಬಾಕಿ ಇದೆ. ನವೀನ ಟು ಪ್ರಾಜಕ್ತ. Excellent delivery on that occasion. End of over number 5. 45 for the loss of 1 wicket. Required 7 from 12 balls. That was a great over from Navina. Seven runs required from 12 balls. New bowler into the attack. ಐದು ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 45. ಗೆಲುವಿಗಾಗಿ ಕೇವಲ 7 ಓಟದ ಅವಶ್ಯಕತೆ. 12 ಎಸೆತಗಳ ಮುಂದೆ 12 balls, 7 runs to get for Mandya Queens. What a delivery to start over number 6, the penultimate over of the innings. Starts off with the dot. Sanjana Raj. In the first over, she has given away just 3 runs and a wicket. In this deciding over, going to be the most important over, the penultimate over of the innings. What a slog sweep that was! And into the vacant region. And falls in no man's land. They settled for 1 and yes, no was a call for second. But complays on that occasion. 2 runs added to the tally. With the 2 run score, moves up on to 47. Required just 5 runs of 10 balls. Mandya Queens didn't look back after losing the toss from the ball number 1. With the field, they have taken some spectacular catches to restrict the opponent for below par total. Switch it, starts to go for the big shot with the switch it and a big appeal for the caught behind. Nothing from the umpire. There's a dot again. 47 for the loss of 1. 3 balls remaining in the 6th over now. ಮುಂದಿನ ಪಂದ್ಯಾಟ ಎಕ್ಸಿಬಿಷನ್ ಮ್ಯಾಚ್ ಬಿಟ್ವೀನ್ ಟೀಮ್ WCPL ವಿರುದ್ಧವಾಗಿ ಸ್ಯಾಂಡಲ್ವುಡ್ ಪ್ರೀಮಿಯರ್ ಲೀಗ್. 2 ತಂಡಗಳು ಸಣ್ಣ ಸಾಟವನ್ನು ಮಾಡಲಿಕ್ಕಿದ್ದಾರೆ. That was excellently negotiated.
towards the long on for just a 1 run. 48 on the board now. Required just 4 from 8 balls. An excellent shot again towards between fine again. Square again a boundary and a victory. Victory for Mandya Queens, and congratulations for Mandya Queens getting the victory of the first match. And